ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಎಲ್ಲಿಗೆ ಹೊಂಟಿವಪ್ಪ ರೈಡ್ ಅಂತಂದ್ರೆ, ನಾವು ಭಾಳ ದಿನ ಮೇಲೆ ಒಂದು ರೈಡಿಗೆ ಹೊಂಟೀನಿ. ಇಲ್ಲಿ ನಮ್ಮ ಊರ್ಲಿಂತ ಒಂದು 70-80 ಕಿಲೋಮೀಟರ್ಸ್ ಡಿಸ್ಟೆನ್ಸ್ದಾಗ ಹೊಂಟೀವಿ. ಸೊ ನಂದು ಹಳಿ ವಿಡಿಯೋನೂ ಇರ್ತದೆ ಅದೇ ಊರಿಗೆ, ಸೇಮ್ ಆ್ಯಸ್ ಇಟ್ ಈಸು. ಅನಂತಗಿರಿ ಬೆಟ್ಟ ಅಂಥೇಳಿ ನಮ್ಮ ಸೇಡಮ್ನಿಂತ ಒಂದು 70-80 ಕಿಲೋಮೀಟ್ರ್ ಆಗ್ತದದು. ಸೊ ಅಲ್ಲಿಗೆ ಹೊಂಟೀವಿ ಈಗ. ಮತ್ತು ನಾವು ಇವತ್ತಿನ ಟೀಮ್ನಾಗ ಇವತ್ತು ಯಾರ್ಯಾರಪ್ಪ ಅಂದ್ರೆ ನಮ್ಮ ಲೋಕಲ್ ಸೇಡಮ್ ಟೀಮ್ ಅದ. ಸೊ ಅವ್ರ ಜೊತೆ ಇವತ್ತು ರೈಡ್ ಮಾಡತ್ತೀವಿ. ಇದು 2ನೇ ಸರಿ, ಟೋಟಲ್ ನಾ 3-4 ಸರಿ ಹೋಗಿನಿ ಆ ಜಾಗಕ್ಕೆ. ಬಟ್ ರೈಡ್ನಾಗ ವ್ಲಾಗ್ನಾಗ ಇದು 2ನೇ ಸರಿ. ಸೊ ಹೊಂಟೀವಿ. ನಮ್ಮ ಬಾಯ್ಸ್ ಎಲ್ಲಾರು ಏನು ಗೊತ್ತಿಲ್ಲ. ಇಲ್ಲೇ ನಿಂತಾರೆ ಎಲ್ಲರೂ. ಗುಡ್ ಮಾರ್ನಿಂಗ್ ಸೆಟ್. ಇವರು ಸಮೀಬಾಯ್ ಅಂತೇಳಿ ನಮ್ಮ ಟೀಮ್ನಾಗ ಹೊಸ್ದಾಗಾರ. ಬಟ್ ಇವ್ರು ಕೇರಳ ರೈಡ್ ಜಾಸ್ತಿ ಮಾಡ್ತಾರೆ, ನಾವು ಲೋಕಲ್ ರೈಡ್ ಮಾಡ್ತೀವಿ. ಅವ್ರ ಸೆಟ್ ರೋಜಾಯ್ ಅರೆ ಚುಪ್ಪಿಸ್ ಬೋಲ ಸರ್ಕೋವಾ ನಾಜೆ. ನೀವು ನಿಜವಾದ ರೈಡರ್ಸ್. ಸೊ ಇವತ್ತು ಇಲ್ಲಿ ಹನುಮಾನ್ ದೇವ್ರ ಗುಡಿಲಿ ಅಂತ ಸ್ಟಾರ್ಟ್ ಮಾಡ್ಬೇಕಂದಿದ್ದೆವು. ಕಾಪಾಡಪ್ಪ ಸ್ವಾಮಿ ದೇವ್ರ, ಜಯ ಆಂಜನೇಯ, ಜೈ ಶ್ರೀರಾಮ್. ಸೊ ಇವತ್ತು ಆಗಲಿಲ್ಲ, ಲೇಟ್ ಆಗ್ಯದ ಅವ್ರಿಗೆ, ನಮ್ಮ ಫ್ರೆಂಡ್ಸಿಗೆಲ್ಲ ಲೇಟ್ ಆಗ್ಯದ. ಸೊ ಅಲ್ಲೇ ಕ್ರಾಸಿಗೆ ಬಾ ಅಂತೇಳಿ, ಬಸವೇಶ್ವರ ಸರ್ಕಲಿಗೆ ಬಾ ಅಂತೇಳಿ. ಸೊ ಅಲ್ಲೇ ಬಂದು ನಿಂದಿರ್ತಾರೆ ಅವರು. ಅಲ್ಲೇ ಹೋಗಿ ನಿಂದ್ರಮ್ರಿ ನಾವು. ಅವ್ರದ್ದು ಯಾಕೋ ಗಾಡಿದೇನೋ ಪ್ರಾಬ್ಲಮ್ ಆಗ್ಯದ ಕಾಣಿಸ್ತದ. ಸೊ 5ಕ್ಕೆ ಬಿಡ್ಬೇಕು ಅಂದ್ಕೊಂಡಿದ್ದೆವು, ಇಲ್ಲೇ 5:30 ಆಯಿತು. ಇರಲಿ, ನೋ ಪ್ರಾಬ್ಲಮ್ಮು, ಆರಾಮಾಗಿ ಹೋಗ್ಬರಮ್ಮ ಅಂತೇಳಿ. ಯಾಕಂದ್ರೆ ಕಿಲೋಮೀಟರ್ಸ್ನೂ ಜಾಸ್ತಿ ದೂರ ಇಲ್ಲ ಅಂಥೇಳಿ ಆರಾಮಾಗಿ ಹೊಂಟೀವಿ. ವಾಸರಿ ನಾವು ಕರ್ನಾಟಕ ರೈಡ್ ಮಾಡಿದಾಗ 4:30-5ಕ್ಕೆ ಬಿಟ್ಟಿದ್ದೇವೆ ಇಲ್ಲಿಂದ. ಸೊ ಅದು ಲಾಂಗ್ ಡಿಸ್ಟೆನ್ಸ್ ಇತ್ತು. ಆಮೇಲೆ ಬಿಸಿಲು ಹಂಗಿತ್ತು ಆ ಟೈಮಿಗೆ. ಬೇರೆಯವರಿಗೆಲ್ಲ ಇದು ಮಾನ್ಸೂನ್ ರೈಡ್ ಅನಿಸ್ಬೋದು, ಆದರೆ ನಮ್ಮ ಕಲಬುರಗಿ ಸೈಡ್ ಇದ್ದವ್ರಿಗೆ ಇನ್ನೂ ಬಿಸಿಲೇ ಬಿಟ್ಟಿಲ್ಲ. ಸೊ ಬಿಸಿಲು ಜಾಸ್ತಿ ದಿನ ನಮ್ಮ ಕಡೆಗೆ, ಹಂಗಾಗಿ ಮಾನ್ಸೂನ್ ರೈಡ್ನು ಅನ್ಬೋದು ಇದಕ್ಕೆ. ಆ್ಯಕ್ಚುಲಿ ಅಂದ್ರೆ ಒಂದು 4-5 ಸರಿ ಮಳೆ ಬಂದದ. ಸೊ ನೇಚರೆಲ್ಲ ರೆಡಿಯಾಗಿರ್ತದೆ ಅಂತೇಳಿ ಹೊಂಟೀವಿ. ಸೊ ಆಲ್ರೆಡಿ ಈಗೆಲ್ಲ ಹೊರಗೆಲ್ಲ ರೈಡರ್ಸ್ಗಳು ಮಾನ್ಸೂನ್ ರೈಡ್ ಅಂತೇಳಿ ಕೇಸಿನ ಕೇರಳ ಸೈಡು, ಚಿಕ್ಕಮಗಳೂರು ಸೈಡ್ ಎಲ್ಲ ಟ್ರಿಪ್ಗಳು ನಡೆದಾವ. ಆದ್ರೆ ನಮ್ಮ ಕಲಬುರ್ಗಿದವ್ರಿಗೆ ಇನ್ನೂ ಮಾನ್ಸೂನು ಸ್ಟಾರ್ಟ್ ಆಗಿಲ್ಲ. ರೋಡ್ ನೋಡೋರು ಗೊತ್ತಾಗ್ತಿರ್ತದೆ ನಿಮಗೆ, ಏನು ಮಾನ್ಸೂನ್ ಫೀಲೇ ಇಲ್ಲ. ಸೊ ಇದು ಫಸ್ಟ್ ವ್ಲಾಗ್ ನಂದು ಇಲ್ಲಿ ಅನಂತಗಿರಿಲಿ ಅಂತ ಸ್ಟಾರ್ಟ್ ಮಾಡಿದ್ದೆ. ನಾನು ಫಸ್ಟ್ ವ್ಲಾಗ್ ನೀವು ಏನಾರ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಚೆಕ್ ಮಾಡಿದ್ರಪ್ಪ ಅಂದ್ರೆ ಅನಂತಗಿರಿ ಹಿಲ್ಸ್ ನನ್ನ ಫಸ್ಟ್ ವೀಡಿಯೋ ಯೂಟ್ಯೂಬ್ನಾಗ. ಇವ್ರು ನಮ್ಮ ರೆಡ್ಡಿ ಸಾಬು ನೋಡಿರ್ತೀರಿ ನೀವು ಹಳೆ ವ್ಲಾಗ್ನಾಗ. ಗುಡ್ ಮಾರ್ನಿಂಗ್ ರೆಡ್ಡಿ ಸಾಬ್. ಗುಡ್ ಮಾರ್ನಿಂಗ್ ರೀ. ಏನು ಲೇಟ್ ಮಾಡಿದ್ರ ರೆಡ್ಡಿ ಸಾಬ್ರಿ? ಸೊ ಫುಲ್ ಟೀಮ್ ಈಗ ಬರ್ತಿ ಆಯಿತು, ಹೊಂಟೀವಿ. ಫಸ್ಟ್ ತಾಂಡೂರು ಹೋಗಿ, ತಾಂಡೂರ್ಲಿಂತ ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಆಗ್ಬೋದು ಒಂದು. ಸೊ ಫಸ್ಟ್ ತಾಂಡೂರು ಹೋಗಿ ಅಲ್ಲಿಂದ ಅನಂತಗಿರಿ ಹಿಲ್ಸು. ಸೊ ಟೋಟಲ್ 6 ಗಾಡಿ ಆ್ಯಸ್ ಇಟ್ ಈಸು. 6 ಗಾಡಿ 7 ಮಂದಿ. ಸೊ 2 ಬುಲೆಟು, ಒಂದು ಪಲ್ಸರು, ಒಂದು ಹೋಂಡಾ, ಪ್ಲಸ್ ಅಲ್ಲೊಂದು ಬುಲೆಟು, ನಮ್ಮದೊಂದು ಎಕ್ಸ್ಪಲ್ಸು. ಇವರಿಬ್ಬರು ಹೊಸ ಫ್ರೆಂಡ್ಸ್ ಬಂದವ್ರು ನಮ್ಗೆ. ಹೆಸರಣ್ಣ? ಅಮನ್ ರೀ. ನಿಮ್ದಣ್ಣ? ನಮ್ಮ ಸುಂದರ್ ರಾಜ್ ಅಂತ ಹೇಳ್ರಿ. ಪವನ್ ರೀ. ಕಟ್ ಹೋಮ್ ರೀ. ಚಲೋ. ಹಾಂ ಹೌದು, SDR ವ್ಲಾಗ್ಸ್ ಅಂತ ಹೇಳ್ರಿ. ಹಾಂ. ಸೊ ಇಲ್ಲಿಂದ ಬಿಡ್ಲತ್ತೀವಿ ಈಗ ನಾವು ಫೈರ್ ಆಫೀಸ್ಲಿಂದ. ಇಲ್ಲಿ ಫೈರ್ ಆಫೀಸ್ ಮೇಲೆ ಒಂದು ಸ್ವಲ್ಪ ಸ್ಟೋರಿ ಹಾಕೋಸಲ್ಲಿ ನಿಂತಿದ್ದೆವು. ಸೊ ಇಲ್ಲಿಂದ ಸೀದಾ 1 ರನ್ನಿಗೆ ತಾಂಡ್ರನಾಗ ಟಿಫನ್ ಊಟ ಮಾಡ್ಬೇಕು ಅಂದ್ಕೊಂಡಿವಿ. ಈಗ ಈ ರೂಟ್ ಅಂತ ನಾನು ಆಲ್ರೆಡಿ ತೋರಿಸಿದ್ದೆ, ತೋರಿಸೋದೇ ನೆಸಿಟಿ ಇಲ್ಲ ಅನ್ಕೋತೀನಿ. ಈಗ ನೆಕ್ಸ್ಟ್ ನಾವು ಡೈರೆಕ್ಟ್ ನಿಮಗೆ ತಾಂಡ್ರನ್ನ ಟಿಫನ್ ಮಾಡೋಕ್ಕೆಲ್ಲ ನಿಂದಿರಿಸಿದ್ರೆ ಅಲ್ಲಿ ಸಿಗ್ತೀನಿ. ಸೊ ನಾವು ಕರ್ನಾಟಕ ರೈಡ್ ಏನು ಸ್ಟಾರ್ಟ್ ಮಾಡಿದ್ವಲ್ಲ, ರೈಡಿಂದು ವಿಡಿಯೋಗಳು ನೋಡ್ಬೇಕಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಪ್ಲೀಸ್ ಅಲ್ಲೋಗಿ ಚೆಕ್ ಮಾಡಿರಿ. ಆಮೇಲೆ ಇನ್ನೊಂದು ಏನಂತಂದ್ರೆ ವ್ಲಾಗ್ ಬಿಡ್ಲಾಕ ಭಾಳ ಲೇಟ್ ಆಗತ್ತಂದು. ಸೊ ರೀಸನ್ ಏನೂ ಇಲ್ಲ, ಒಂದು ಸ್ವಲ್ಪ ಕೆಲಸ ಇದ್ದು ಮನೆ ಕಡೆಗೆ. ಸೊ ಹಂಗಾಗಿ ಕೇಸಿಂದ ವೀಡಿಯೋಗಳು ಎಡಿಟ್ ಮಾಡ್ಲಿಕ್ಕಾಗಿಲ್ಲ, ಹಂಗಾಗಿ ಬಿಟ್ಟಿರಲಿಲ್ಲ. ಇನ್ನು ಮುಂದಿಂತ ಕಂಟಿನ್ಯೂ ಆಗಿ ವೀಡಿಯೋಗಳು ಬರ್ತಾವೆ. ರೈಡ್ನು ಸಂಡೇ ಮಾಡ್ಬೇಕಂತ ಪ್ಲ್ಯಾನ್ ಮಾಡೀವಿ. ಸೊ ಏನೇನಾಗ್ತದೆ ನೋಡೋಮಂತ್ರಿ. ಆ್ಯಕ್ಚುಲಿ ಜಲ್ದಿ ಅದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಪ್ಪ ಅಂತಂದರೆ ಅನಂತಗಿರಿ ಹಿಲ್ಸ್ನಾಗ
ಒಂದು ಏನಂತಾರ ವ್ಯೂ ಪಾಯಿಂಟ್ ಅದ. ಸೊ ಆ ವ್ಯೂ ಪಾಯಿಂಟ್ ಕ್ಯಾಚ್ ಮಾಡಮಂತೇಳಿ ಜಲ್ದಿ ಹೋಗ್ಬೇಕು ಅಂದ್ಕೊಂಡೆವು, ಮತ್ತು ಆ್ಯಸ್ ಇಟ್ ಈಸ್ ಲೇಟ್ ಆಯಿತು. ಸೊ ವ್ಯೂ ಪಾಯಿಂಟ್ ಏನು ನೋಡ್ಲಿಕ್ಕೆ ಸಿಗಲ್ಲ ಅನ್ಕೋತೀನಿ, ಬಟ್ ಟ್ರೆಕ್ಕಿಂಗ್ ಅಂತ ಇರ್ತದೆ. ಟ್ರೆಕ್ಕಿಂಗ್ ಪ್ಲಸ್ ವ್ಯೂ ಪಾಯಿಂಟು, ಆ ವ್ಯೂ ಪಾಯಿಂಟಿಗೆ ಇದೇ ಫಸ್ಟ್ ಟೈಮ್ ಹೋಗ್ಬೇಕು ಅಂದ್ಕೊಂಡಿನಿ. ಸೊ ಇಲ್ಲಿ ನೀವು ಈ ಹಳ್ಳ ನೋಡಿದ್ರೆ ಗೊತ್ತಾಗ್ತಿರ್ಬೋದು, ನಮ್ಮ ಕಡೆಗೆ ಮಾನ್ಸೂನ್ ಇಲ್ಲ ಏನಿಲ್ಲ, ಇಲ್ಲಾಂದ್ರೆ ಅದು ತುಂಬಿರ್ತಿತ್ತು ಹಳ್ಳ ಫುಲ್ಲು. ಇನ್ನು ಒಳಗೆಲ್ಲ ಉಸುಗೆ ಹಂಗೆ ಕಾಣತ್ತದ. ಸೊ ಮಳೆ ಅಷ್ಟೊಂದೇನಿಲ್ಲ ನಮ್ಮ ಕಡೆಗೆ, ಸುಮ್ಮನೆ ಲೈಟಾಗಿ ಬರ್ತದೆ ಒಂದೊಂದು ಸರಿ. ಅದು ಬಂದ್ರೂ ಒಂದು ಅರ್ಧ ಗಂಟೆನೂ ಬರಲ್ಲ ಮಳೆ, ಹಂಗಿರ್ತದೆ ನಮ್ಮ ಕಲಬುರ್ಗಿ ಕಡೆಗೆ. ಸೊ ಮಳೆ ರಾಯನಿಗೆ ಜಾಸ್ತಿ ನಮ್ಮ ಮೇಲೆ ಪ್ರೀತಿ ಇಲ್ಲ, ಸೊ ಹಂಗಾಗಿ ಬರಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಕಡೆಗೆ ಜಾಸ್ತಿ ಮಂದಿಗೆ ಇನ್ನೂ ಅರ್ಥ ಆಗಲ್ಲ, ಇದು ಇರೋ ಗಿಡಗಳೇ ಕಡ್ದ ಕೇಸಿನ ಸಿಟಿ ಮಾಡೋದ್ರಾಗ ಬ್ಯುಸಿಯರ್ ಎಲ್ಲರೂ. ಸೊ ಹಂಗಾಗಿ ನಾವು ಏನು ಮಾಡ್ಬೇಕಂತಂದ್ರೆ ನಮ್ಮ ಮನೆಗಳ ಮುಂದೆ ಒಂದೊಂದು ಎರಡೆರಡು ಗಿಡಗಳು ಹಚ್ಕೊಂಡು ಬೆಳೆಸ್ಬೇಕಂತ ನನಗನ್ನಿಸ್ತದ. ಸೊ ನಮ್ಮ ಮನೆ ಮುಂದೆ ಆಲ್ರೆಡಿ 2 ಗಿಡ ಹಚ್ಚೀನಿ, ಇನ್ನೂ ಹಚ್ಚೋ ಪ್ರೋಗ್ರಾಮ್ನಾಗ ಇದ್ದೀನಿ. ಮೊನ್ನೆ ಪರಿಸರ ದಿನಾಚರಣೆ ದಿವಸ ಏರಿಯಾ ತುಂಬ ಎಲ್ಲ ಹಚ್ಬೇಕು ಅಂದ್ಕೊಂಡಿದ್ದೆವು. ಸೊ ಅದು ಆಗಲಿಲ್ಲ, ಮಾಡ್ತೀವಿ ಅದು ಮುಂದೊಂದಿನ ಮಾಡೇ ಮಾಡ್ತೀವಿ. ಜಾಸ್ತಿ ಎಲ್ಲ ಪರ್ಮಿಷನ್ ತೊಗೊಂಗಾಗ್ಬಿಟ್ಟದು ಏರಿಯಾಗಳ್ದಾಗ ಹಚ್ಬೇಕಂತಂದ್ರೆ. ಯಾಕಂದ್ರೆ ನಮ್ಮ ಮನೆ ಮುಂದೆ ಬೇಡ, ನಿಮ್ಮ ಮನೆ ಮುಂದೆ ಬೇಡ, ಅದು ಗಿಡ ಹಚ್ಚಿದ್ರೆ ಜಾಗ ಎಲ್ಲಿ ಹೋಗ್ತದೆ ಅನ್ನೋಂಥದ್ದು ಕೇಸಿಂದ ಚಿಂತೆ ಮಾಡೋರೆ ಜಾಸ್ತಿ ಆಗ್ಯಾರ. ಬಟ್ ಮುಂದಿನ ದಿನಗಳದಾಗ ಗಿಡಕ್ಕೆ ಎಷ್ಟು ಪ್ರಾಮುಖ್ಯತೆ ಅದ ಅಂತೇಳಿ ಮಂದಿಗೆ ಗೊತ್ತಾಗ್ತದ. ಈಗ ಆಲ್ರೆಡಿ ಈಗ ಹೋಗಿದ್ದು ಬೇಸಿಗೆದಾಗೆ ಗೊತ್ತಾಗಿದೆ ಎಲ್ಲರಿಗೆ ಗಿಡಗಳದಲ್ಲಿ ಅಂತ ಎಷ್ಟು ಉಪಯೋಗ ಅದ, ಎಷ್ಟು ಗಿಡಗಳು ಹುಡುಕಾಡ್ಕೊಂಡು ಹೋಗಿ ಬಂದು ನಿಂದಿರ್ತಿದ್ರು ತೆಳಗೆ ನೆರಳಿಗೆ ಅಂತೇಳಿ. ಬಟ್ ಇನ್ನೂ ಬುದ್ಧಿ ಬರೋಲ್ಲ ನಮ್ಮ ಮಂದಿಗೆ. ಸೊ ಎಲ್ರಿಗೆ ಹೇಳೋದು ಒಂದೇ, ಎಲ್ಲರೂ ಒಂದು 2 ಗಿಡಗಳು ಹಚ್ಬಿಟ್ರಿ ಮನೆ ಮುಂದೆ. ಹಚ್ಚಿದ್ರೆ ಅಂತಂದ್ರೆ ಮುಂದಿನ ದಿನಗಳದಾಗ ನಮ್ಮ ಮನೆ ಮುಂದೆ ನಮಗೆ ನೆರಳು ಇರ್ತದೆ. ಸೊ ಪ್ರಾಣಿ ಪಕ್ಷಿಗಳಿಗೂ ಭಾಳ ಹೆಲ್ಪ್ ಆಗ್ತದೆ. 42-45 ಡಿಗ್ರಿ ಸೆಲ್ಸಿಯಸ್ ನಮ್ದೇನು ಬಿಸಿಲೈತಿ ಈ ಸರಿ. ಸೊ ಮುಂದಿನ ಸರಿ ಫುಲ್ 50%ಗೆ ಹೋಗ್ಬೋದು ಈ ಥರ ಬಿಸಿಲಿತ್ತಂತಂದ್ರೆ. ಸೊ ಹಂಗಾಗಿ ಈಗಿನ ನಡೆ ಎಚ್ಚೆತ್ಕೊಳ್ಕೋಬೇಕು ಎಲ್ಲರೂ. ಸೊ ಈ ರೂಟಿಗೆ ಬಂದಾಗಂತೂ ನನಗೆ ಇದೊಂದು ಖುಷಿ ಆಗ್ತದೆ. ಗಿಡಗಳು ಭಾರಿ ಹಚ್ಚಾರಿ ಇವರು ಚಟ್ಟಿನಾಡು ಫ್ಯಾಕ್ಟ್ರಿಯವರು. ಗ್ರೀನ್ರಿ ಮಸ್ತ್ ಅನ್ನಿಸ್ತದ. ಇಲ್ಲೊಂದು ಬೇರೆ ವೈಬ್, ಒಂದು ಒಳಗೆ ಬೇರೆ ಫೀಲೇ ಕೊಡ್ತದೆ ಇದು ಈ ರೋಡಿನ ಮೇಲೆ ಜರ್ನಿ ಮಾಡೋ ಟೈಮಿಗೆ. ಸೊ ಇಲ್ಲೇನೋ ಕಿರಿಕಿರಿ ಮಾಡ್ಕೊಂಡ್ರೆ ಗಾಡಿ ಗುದ್ದಿಲ್ಲ, ಬಟ್ ಏನೋ ಜಗಳ ನಡೆದ ಡ್ರೈವರ್ ಸಂಗಟ. ಸೊ ಈಗ ನಾವು ತಾಂಡ್ರಲ್ಲಿಂದ ಹೊಂಟೀವಿ. ತಾಂಡ್ರ ಎಂಟ್ರಿ ಆಗಿ ಎಕ್ಸಿಟ್ ಆಗಿದ್ದು ಆಯಿತು. ಇಲ್ಲಿಂದ ಒಂದು 20-25 ಕಿಲೋಮೀಟ್ರ್ ಅನಂತಗಿರಿ ಹಿಲ್ಸು. ಸೊ ನಮಗೇನು ಭಾಳ ದೂರ ಆಗಲ್ಲ. ಈಗ ಟೈಮ್ ಆಗ್ಯದ 7 ಗಂಟೆ ಅಂತ ತಿಳ್ಕೊರಿ, 6:57 7 ಅಂತ ಅನ್ಕೋರಿ. ಸೊ ಈಗ ಜಸ್ಟ್ ಶಿಸ್ತಿನ ಟಿಫನ್ ಮುಗಿಸ್ಕೊಂಡು ಬಿಡ್ಲತ್ತೇವೆ ಇಲ್ಲಿಂದ. F3 ಟಿಫನ್ ಸೆಂಟ್ರ್ ಅಂತೇಳಿ ಬೋಂಡಾ ದೋಸೆ 2 ಭಾರಿದ್ದು ತಿಂದು ಈಗ ಬಿಡ್ಲತ್ತೀವಿ ಇಲ್ಲಿಂದ. ಸೊ ನಿಮಗೆ ಇಲ್ಲಿಂದ ನೇಚರ್ ನೋಡ್ಲಿಕ್ಕೆ ಸಿಗ್ತದೆ ಆಲ್ಮೋಸ್ಟ್ ಆಲು. ವ್ಯೂ ಪಾಯಿಂಟಿಗೆ ಆ ಕಡೆಯಿಂದ ಹೋಗ್ಬೇಕು ಅನ್ನಿಸ್ತದ. ಈ ಸೈಡ್ ಹೋದ್ರೆ ನಿಮಗೆ ಅನಂತ ಪದ್ಮನಾಭ ಗುಡಿ ಬರ್ತದೆ ಇಲ್ಲಿ. ಆಮೇಲೆ ಇಲ್ಲಿ ನೈಟ್ ಕ್ಯಾಂಪಿಂಗ್ನು ಮಾಡಿಸ್ತಾರಂತ, ಬಟ್ ನಾವು ಒಂದು ಸರಿನೂ ಮಾಡಿಲ್ಲ. ನಾವು ಒಂದು ಸರಿ ಬಂದಾಗ ನೈಟ್ ಕ್ಯಾಂಪಿಂಗ್ದು ಟೆಂಟ್ಗಳೆಲ್ಲ ಇದ್ದವು, ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರಂತ. ಸೊ ಅದೊಂದು ಬೆಸ್ಟ್ ಅದಿಲ್ಲಿ. ಇಲ್ಲೇ ನೋಡ್ರಿ ನೈಟ್ ಕ್ಯಾಂಪಿಂಗ್ ಮಾಡಿಸಿ ಇಲ್ಲಿ ಇದು ಮಾಡ್ತಾರೆ. ಸೊ ಪೊಲೀಸರೆಲ್ಲ ಇಲ್ಲಿ ಮೇ ಬಿ ಅದು ವ್ಯೂ ಪಾಯಿಂಟ್ ಅಲ್ಲೇ ಅದು ಮೇಲೆ ವ್ಯೂ ಪಾಯಿಂಟಿಗೆ ನಡ್ಕೊಂಡು ಹೋಗ್ಬೇಕಂತಂದ್ರೆ. ಸೊ ಇವತ್ತು ಸಂಡೇ ಅದಲ್ಲ, ಫುಲ್ ರಶ್ ಇರ್ತದೆ. ನೋಡ್ರಿ ಇಲ್ಲ ಒಂದು ಲಾರಿ ತೆಳಗೆ ಹೇಳೋದ ಪೂರ ಟರ್ನ್ ತೊಗೊಳಕ್ಕೆ ಹೋಗ್ಯಾರೋ ಏನು ರಿವರ್ಸ್ನಾಗ ಬಂದದ ಗೊತ್ತಿಲ್ಲ. ಫುಲ್ಲು ಸಿಗಿ ಬಿದ್ದುಬಿಟ್ಟದ ಒಳಗೆ ಹೋಗಿ. ಫುಲ್ ಫಾರೆಸ್ಟ್ ಏರಿಯಾ ಇದು. ಆಮೇಲೆ ಕರ್ವ್ಸ್ ಹಂಗೆ ಅವ ನೋಡ್ರಿ. ಈ ಥರ ಅದ ಪ್ಲೇಸ್ ಇಲ್ಲಿ. ನಾ ಹೇಳ್ದ ಒಂದಿನ ಪಿಕ್ನಿಕ್ಸಲ್ಲಿಂದ ಮಾಡಿಸಿದ ಜಾಗ ಅದ. ಆರಾಮ್ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಸಂಗಡ ಬಂದ ಕೇಸಿಂದ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಇದು ಅನಂತ ಪದ್ಮನಾಭ ಗುಡಿದು ಎಂಟ್ರಿ ಇದು.
ಈ ಕಮಾನ ಇದು ಕಾಣತ್ತದಲ್ಲ ಇಲ್ಲೆಲ್ಲ ಅದಕ್ಕೆ ಗಾಡಿಗಳು ಜಾಸ್ತಿ ನಿಂತವ. ಸೊ ಸ್ಟ್ರೇಟ್ ಹೋದ್ರೆ ವ್ಯೂ ಪಾಯಿಂಟ್ ಅಂತ. ನಾವು ಒಂದು ಸರಿನೂ ಹೋಗಿಲ್ಲ, ಒಂದು 3-4 ಸರಿ ಬಂದೀವಿ ಕರೆ ಅಂದ್ರೆ ನಾವು ಒಂದು ಸರಿನೂ ನಾವು ಈ ಕಡೆ ಹೋಗಿಲ್ಲ. ಐ ಥಿಂಕ್ ಕನ್ನಡ ರೈಡರ್ ಗೌತಮ್ ನಾಯ್ಡು ಅವ್ರು ಬಂದು ಹೋಗಿದ್ರು ಇಲ್ಲಿಗೆ. ಬಟ್ ಅವರು ಅವತ್ತು ನಾನು ಆ್ಯಕ್ಚುಲಿ ಅವತ್ತು ಅವ್ರು ಹೈದ್ರಾಬಾದ್ ಬಂದಿದ್ದೆ ಗೊತ್ತಿರಲಿಲ್ಲ, ಎಲ್ಲ ಮೀಟ್ ಆಗ್ತಿದ್ದೆ ನಾನು ಅವರಿಗೆ. ಎಲ್ಲದಪ್ಪ ಇದು ರೋಡು ಎಕಡೆ ಬೈ ಹೆಂಗೆ ಹೊಡಿ ನೋಡಮ್. ಓಹೋ ಟೈರ್ ಫುಲ್ ಸಾಪಾಗ್ಯಾವ ನಾನು. ಸೊ ಗಾಡಿ ಸ್ಕಿಡ್ ಆಲತ್ತದ ಇಲ್ಲಿ. ಹಳ್ಳಗೆ ಹೋಗ್ಬೇಕು, ಹೆಚ್ಚಕಮ್ಮ ಹೊಡೆದೇವು ಅಂದ್ರೆ ಎಕ್ಸಿಲೇಟ್ರಿನ ಇಲ್ಲೇ ಜಾರ್ಕೊಂಬೀಳ್ಬೇಕಾಗ್ತದ. ಮಳೆ ಬಂದದ ಈ ಕಡೆ ಚಂದ. ಇಲ್ಲ ಅದೇನೇ ವ್ಯೂ ಪಾಯಿಂಟು. ಅದು ಜಾಸ್ತಿ 10 ರೂಪೀಸ್ 2 ವೀಲರ್ ಪಾರ್ಕಿಂಗಾ. బైక్ తీసుకొని పోవచ్చా? బైక్ అలో లేదా? ಸೊ ಇವತ್ತು ಎಕ್ಸ್ಪ್ಲೋರ್ ಮಾಡಿದ ಜಾಗ ಇದು. ನಾ ಎಷ್ಟು ಸರಿ ಬಂದಿನಿ ಅನಂತಗಿರಿ, ಒಂದು ಸರಿನೂ ಈ ವ್ಯೂ ಪಾಯಿಂಟಿಗೆ ಬಂದಿರಲಿಲ್ಲ. ಮಸ್ತ್ ವ್ಯೂ ಪಾಯಿಂಟ್ ಇಲ್ಲಿ ನೋಡ್ಲಿಕ್ಕೆ. ಆ ಸೈಡ್ ಒಂದು ವ್ಯೂ ಪಾಯಿಂಟು, ಈ ಸೈಡ್ ಒಂದು ಅದ. ಪ್ಲಸ್ ಅಲ್ಲಿ ಬರೋ ಟೈಮಿಗೆ ಒಂದು ಅಲ್ಲಿ ತಳಗ ಘಾಟ್ ಸೆಕ್ಷನ್ಲಿಂತ ಒಂದು ಮ್ಯಾಲೆ ಹೋದ್ರೆ ಇನ್ನೊಂದು ವ್ಯೂ ಪಾಯಿಂಟ್ ಅದ. ಸೊ ಅಲ್ಲೆಲ್ಲ ರೆಸಾರ್ಟ್ಗಳವ ಕಾಣಿಸಲ್ಲ ಇಲ್ಲಿಂದ. ಸೊ ಇಲ್ಲಿಂದ ಈಗ ಬಿಡ್ಲತ್ತೀವಿ. ಇಲ್ಲಿ ವ್ಯೂ ಪಾಯಿಂಟ್ ಮಸ್ತಿತ್ತು. ನಾ ಎಷ್ಟು ಸರಿ ಬಂದೇನೆ ಇಲ್ಲಿಗೆ ಅನಂತಗಿರಿ ಹಿಲ್ಸಿಗೆ, ಬಟ್ ಈ ವ್ಯೂ ಪಾಯಿಂಟ್ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾ ಆಮೇಲೆ ಗೂಗಲ್ ಮ್ಯಾಪ್ಸ್ನಾಗ ಚೆಕ್ ಮಾಡಿದಾಗ ಇವೆಲ್ಲ ವ್ಯೂ ಪಾಯಿಂಟ್ಗಳು ಅದ್ರಾಗ ತೋರಿಸಿ ಫೋಟೋ ಹಾಕಿದ್ರು ಎಲ್ಲ ಹೋದವರು. ಸೊ ಹಂಗಾಗಿ ಈ ಸರಿ ಹೋಗ್ಬೇಕಂತೇಳಿ ಬಂದೆವು. ಪೀಸಾಗಿ ಚಿಲ್ ಮಾಡಿ ಆರಾಮಾಗಿ ಹೊಂಟೀವಿ. ಸೊ ಈ ಸರಿ ಭಾರಿ ಎಂಜಾಯ್ ಆಯಿತು. ಏನಿಲ್ಲ ಅಂದ್ರೆ 1 ಗಂಟೆ 1.5 ಗಂಟೆ ಕುಂತಿದ್ದೇವೆ ಅಲ್ಲಿ ಆರಾಮ. ಆ ಪ್ಲೇಸ್ಲಿಂದ ಎದ್ದು ಬರ್ಲಿಕ್ಕೆ ಮನ್ಸಾಗಿಲ್ಲ ಕರೆ ಹೇಳ್ಬೇಕಂತಂದ್ರೆ, ಹಂಗಿತ್ತದ ಪ್ಲೇಸು. ಮಸ್ತ್ ಎಂಜಾಯ್ ಮಾಡ್ಕೇಸಿಂದು ವಾಪಸ್ ಹೊಂಟೀವಿ. ಈಗ ನೆಕ್ಸ್ಟ್ ಬೋಟಿಂಗ್ ಹೋಗ್ಬೇಕಾ ಏನು ಇನ್ನೊಂದು ಫಾಲ್ಸ್ ಅದಂತಿಲ್ಲಿ. ಸೊ ಆ ಫಾಲ್ಸ್ ಹೋಗ್ಬೇಕಾ ನೋಡ್ಬೇಕು. ನಂಗೆ ಗೊತ್ತಿಲ್ಲ ಆ ಫಾಲ್ಸು, ಅದನ್ನು ಗೂಗಲ್ ಮ್ಯಾಪ್ನಾಗೆ ನೋಡಿದ್ದು. ಸೊ ಈಗ ನೋಡಿಕೊಂಡು ಆ ಫಾಲ್ಸಿಗೆ ರೂಟ್ ಗಿಟ್ ಹಾಕೊಂಡ್ಕೇಸಿಂದ ಹೋಗ್ಬೇಕು. ಸೊ ಇದೆ ಅನಂತ ಪದ್ಮನಾಭ ಗುಡಿ. ಈ ಸರಿ ನಾವು ಒಳಗೆ ಹೋಗಲಿಲ್ಲ ದರ್ಶನಕ್ಕೆ, ಖಾಲಿ ವ್ಯೂ ಪಾಯಿಂಟ್ ನೋಡಿದ್ರೆ ಆಯ್ತು ಅಂತೇಳಿ ಬಂದಿದ್ದೆವು. ಸೊ ಹಂಗಾಗಿ ಏನು ಒಳಗೆ ಗುಡಿಗೆ ಹೋಗಿ ದರ್ಶನ ಏನು ಮಾಡಲಿಲ್ಲ ಈ ಸರಿ. ಸೊ ಇನ್ನೊಂದು ಅನಂತಗಿರಿಗೆ ಬರ್ಲಾಕ ಟ್ವಿಸ್ಟ್ ಏನಂತಂದ್ರೆ ನನ್ನ ಮನಸ್ಸಿನಾಗಿರೋದು
ಇವರಿಗೆಲ್ಲ ನಾ ಇವತ್ತೇನು ಬಂದೀವಲ್ಲ ರೈಡಿಗೆ ಇವರೆಲ್ಲ ಹೇಳಿದ್ರೆ ಅನಿಸ್ತಾರೆ ಅಂತ ಹೇಳ್ಕೇಸಿ ನಾ ಯಾರಿಗೆ ಒಂದು ಮಾತು ಹೇಳಿರಲಿಲ್ಲ. ನಾ ಅನಂತಗಿರಿ ಹಿಲ್ಸ್ ಒಂದು ಇನ್ಸ್ಟಾಗ್ರಾಮ್ನಾಗ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ದು ಒಂದು ಚಾನಲ್ ಅದ. ಆ ಚಾನಲ್ದಾಗ ಏನು ಹಾಕಿರೋರು ಅಂತಂದ್ರೆ ಚಿರತೆ ಬಂದದ, ಸೊ ಒಳಗೆ ಯಾರಿಗೆ ಅಲೌ ಮಾಡಲಾಗಿವ ಅಂತೇಳಿ ಹಾಕಿದ್ರು. ನಾ ಇದು ಹೇಳಿದ್ರೆ ಇವ್ರು ರೈಡ್ ಕ್ಯಾನ್ಸಲ್ ಮಾಡ್ತಾರೆ ಹೆಂಗಿದ್ರು ಅಂತೇಳಿ ಹೇಳಾರ್ದಂಗೆ ಅಷ್ಟು ಜನಕ್ಕೆ ಹಂಗೆ ಕರ್ಕೊಂಬಂದೀನಿ. ಮತ್ತು ಆಮೇಲೆ ಇವರು ಇರಲಿ ಬಿಡ್ರಿ ಮತ್ತೆ ಕ್ಯಾನ್ಸಲ್ ಮಾಡಾಮ್ರಿ ಒಳ ಬಿಡಲ್ಲ ಯಾರಂದ್ರೆ ಅಲ್ಲಿ ತಗೋ ಹೋಗಿ ಏನು ಮಾಡಮ್ ಹಂಗೆ ಅಂತಾರೆ ಅಂತೇಳಿ ಟೋಟಲಿ ಇವ್ರಿಗೆ ಏನೇ ಹೇಳಿಲ್ಲ, ಹಂಗೆ ಕರ್ಕೊಂಬಂದೀನಿ. ಆಮೇಲೆ ನೋಡಮ್ರಿ ಮುಂದೆ ಅಲ್ಲಿ ಏನಾರ ಚಾಲು ಇತ್ತಪ್ಪ ಅಂದರೆ ಹೋಗೋದು, ಇಲ್ಲ ಅಂದ್ರೆ ಬಿಡಲಿಲ್ಲ ಅಂದ್ರೆ ರಿಟರ್ನ್ ಬಂದುಬಿಡೋದು ಅಂತೇಳಿ ಹಿಂಗೆ ಅಂದ್ಕೊಂಡೆ ಬಂದಿನ ಕರೆ ಹೇಳ್ಬೇಕಂದ್ರೆ. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಅದೇನು ಹಳೆ ವಿಡಿಯೋ ಇತ್ತೋ ಏನಿತ್ತೋ ಗೊತ್ತಿಲ್ಲ. ಬಟ್ ಇನ್ಸ್ಟಾಗ್ರಾಮ್ನಾಗ ಅವ್ರು ನಿನ್ನೆ ಪೋಸ್ಟ್ ಮಾಡ್ಯಾರ, ಅನಂತಗಿರಿ ಹಿಲ್ಸ್ ಅಂತೇಳಿ ಕೇಸಿನ ಒಂದು ಇದು ಇತ್ತು ಚಾನಲ್ದಾಗ. ಅವರು ಸೊ ಕೋಟಪಲ್ಲಿ ಅಂತೇಳಿ ಊರ ಹೆಸರು. ಕೋಟಪಲ್ಲಿದಾಗೆ ಬೋಟಿಂಗ್ದು ಇದು ಮಾಡ್ರ. ಸೊ 2 ವೀಲರು 20 ರೂಪೀಸು. ಹಾಂ 5 ಬೈಕ್ 6 ಬೈಕ್ 120.